ಮಚಾಲ ಸೆರೆಮನೆಯಲ್ಲಿ ನಡೆದ ಸೆರೆಯಾಳುಗಳ ಗಲಭೆ ಮತ್ತು ದೊಂಬಿಯಲ್ಲಿ 34 ಜನರು ಸಾವು ಕಂಡಿದ್ದಾರೆ ಹಾಗೂ 40ರಷ್ಟು ಮಂದಿ ಗಾಯಗೊಂಡಿದ್ದಾರೆ. ಈಕ್ವೆಡಾರ್ ದೇಶದ ಎಲ್ ಓರ್ ಪ್ರಾಂತ್ಯದ ಮಚಾಲ ಜೈಲಿನಲ್ಲಿ ಈ ರಹಸ್ಯಮಯ ದಂಗೆ ದೊಂಬಿಯದ್ದಿದೆ. ಭಾನುವಾರ ರಾತ್ರಿ 15 ಮಂದಿ ಜೈಲಿನ ಒಳಗೆ ನೇಣಿನಲ್ಲಿ ತೂಗಾಡಿ ಜೀವ ತೆತ್ತಿದ್ದಾರೆ. ಒಮ್ಮೆಗೆ 15 ಜನರು ಸೂಸೈಡ್ ಮಾಡಿಕೊಳ್ಳುವುದು ಸಾಧ್ಯವಿಲ್ಲ. ಇದು ಜೈಲಿನಲ್ಲಿರುವ ಯಾವುದೋ ಸಮಾಜ ವಿರೋಧ ತಂಡ ಮಾಡಿದ ಕುಕೃತ್ಯ. ಇದಕ್ಕೆ ಜೈಲಿನ ಅಧಿಕಾರಿಗಳು ಕುಮ್ಮಕ್ಕು ಇದೆ ಎಂಬ ಸುದ್ದಿ ಹೊರಬಿದ್ದಿದೆ. ನೇಣಿನಲ್ಲಿ ತೂಗಿದ 15ರಷ್ಟು ಹೆಣಗಳನ್ನು ಇಳಿಸುವುದರ ಒಳಗೆ ಜೈಲಿನಲ್ಲಿ 2 ಪಾತಕಿಗಳ ತಂಡಗಳು ಪರಸ್ಪರ ಹೊಡೆದಾಡಿಕೊಂಡಿದೆ. ಮಾದಕ ವಸ್ತು ಕಾರ್ಟೆಲ್ ಗುಂಪುಗಳು ಜೈಲು ಸೇರುವುದು, ಜೈಲಿನಲ್ಲಿ ಗಲಭೆ ಮಾಡುವುದು ಇಲ್ಲಿ ಆಗಾಗ ನಡೆಯುತ್ತಿರುತ್ತದೆ. ಮಧ್ಯ ಅಮೆರಿಕದ ಈ ಸುತ್ತಿನ ದೇಶಗಳಲ್ಲಿ ರಾಜಕೀಯ ಹರಾಕಿರಿಗಳು ಸಮಾಜದಿಂದ ಜೈಲಿನವರೆಗೂ ನಡೆಯುವುದರಿಂದ ಈ ಜೈಲು ದೊಂಬಿಯ ಹಿಂದಿನ ಕಾರಣ ಸ್ಪಷ್ಟಗೊಂಡಿಲ್ಲ. ಗಾಯಗೊಂಡವರಲ್ಲಿ ಜೈಲಿನ ಒಬ್ಬ ಅಧಿಕಾರಿ, 2 ಪೊಲೀಸರು ಸೇರಿರುವರೆಂದು ವರದಿಯಾಗಿದೆ. 2021ರಿಂದ ಈಕ್ವೆಡಾರ್ನಲ್ಲಿ ಜೈಲು ದೊಂಬಿಗಳಿಂದ 500 ಮಂದಿ ಹತರಾಗಿರುವುದಾಗಿ ತಿಳಿದುಬಂದಿದೆ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಮಚಾಲ.